ಪೂಜಾ ವರ್ಸಸ್ ಕಿರಣ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಕಿರಣ್ ಹತ್ರ. ಕಿರಣ್, ನೀವು ಹೇಳ್ತಿದ್ರಿ ಮೊದಲಿಂದಾನು ನಾನು ಪೂಜಾಗೆ ಹೆಲ್ಪ್ ಮಾಡ್ತಿದ್ದೆ ಅಂತ. ಯಾವ ರೀತಿ ಹೆಲ್ಪ್ ಅಂತ ಹೇಳ್ತೀರಾ? ಅಂದರೆ ಅವ್ರ ಮನೆ ಸೆಟಪ್ ಮಾಡ್ಕೊಡೋದಾಗಲಿ, ಅವ್ರಿಗೆ ಯಾರು ಇಲ್ಲಿ ಬೆಂಗಳೂರಲ್ಲಿ ಗೊತ್ತಿರಲಿಲ್ಲ ಅವಾಗ. ಸೊ ಗೊತ್ತಿದ್ದವ್ರು ಆಲ್ಮೋಸ್ಟ್ ಎಲ್ಲ ಮೋಸ ಮಾಡ್ತಿದ್ರು. ಪ್ಲಸ್ ಅವಳು ಗಣೇಶ್ ಕ್ಲೋಸ್ ಆಗಿದ್ರು, ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಪಿಕ್ಚರ್ ಮುಗಿಯೋ ಟೈಮಲ್ಲಿ ಅವಳ ಬುದ್ಧಿ ಗೊತ್ತಾಗಿ ಗಣೇಶ್ ಅವಾಯ್ಡ್ ಮಾಡ್ದೆ. ತಾಜ್ ಮಹಲ್ ಆಗೋ ಟೈಮಲ್ಲಿ ಅಜಯ್ಗೂ ಅವಳು ಗೊತ್ತಾಗಿ ಅಜಯ್ನೂ ಅವಾಯ್ಡ್ ಮಾಡಿದೆ. ಸೊ ಅವ್ರು ಯಾರು ಅವಳ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿಲ್ಲ ಈಗ. ಸೊ ಈ ರೀತಿ ಅವಳಿದ್ದಾಗ ಇನ್ನೇನು ಮಾಡೋಣ ಅಂತ ಅವಳು ಯೋಚನೆ ಮಾಡ್ತಾಯಿದ್ದಾಗ ಮನೇನೂ ಸಿಕ್ಕಲಿಲ್ಲ ಅವಳಿಗೆ ಯಾವುದು. ಸೊ ಬಾಡಿಗೆ ಮನೆ ಹುಡ್ಕೊಡು ಅಂತ ನನಗೆ ಹೇಳಿದ್ಲು. ನನ್ನ ಫ್ರೆಂಡ್ ಹತ್ರನೇ ನಾನು ಇದು ಮಾಡಿಕೊಟ್ಟೆ. ಸೊ ಅಗ್ರಿಮೆಂಟು ನನ್ನ ಹೆಸರಲ್ಲಿ ಆಯಿತು, ಅಲ್ಲಿದ್ಲು. ಸೊ ಈ ಥರ ಆಮೇಲೆ ಗಂಗಾ ಕಾವೇರಿ ಒಂದು ಇಶ್ಯೂ ಆಯ್ತು ಅವಾಗ ಅವಳದು, ಅದರಲ್ಲಿ ಆ್ಯಕ್ಟ್ ಮಾಡಿಲ್ಲ ಅಂತ. ಮತ್ತು ಅವಳನ್ನೇ ನಾನೇ ಚೇಂಬರಿಗೆ ಕರ್ಕೊಂಡೋಗಿ ಎಲ್ಲ ಸರಿ ಮಾಡಿಸಿದೆ. ಸೊ ಇದೇ ಥರ ಚಿಕ್ಕ ಪುಟ್ಟ ಹೆಲ್ಪ್ಗಳು ಮಾಡ್ತಾಯಿತ್ತು. ಮಿಲಾನ ಟೈಮಲ್ಲಿ ಅವಳು ಸ್ವಿಟ್ಜರ್ಲೆಂಡ್ಗೆ ಶೂಟಿಂಗ್ ಹೋಗ್ಬೇಕಿತ್ತು, ನಿನ್ನಿಂದೆಲ್ಲ ಹಾಡಿಗೆ ಪಾಸ್ಪೋರ್ಟ್ ಹರಿದೋಯ್ತು ಅವಳದು. ಸೊ ಬಾಂಬೆಲಿ ಅವ್ರ ಆಫೀಸರ್ಸ್ ಪಾಸ್ಪೋರ್ಟ್ ಕೊಡಲಿಲ್ಲ ಅವಳಿಗೆ, ತುಂಬ ಅಲ್ಲಿ ಡಿಲೇ ಮಾಡಿದ್ರು. ಇವಳು ಹೋಗೋದು ಒಂದಿನ ಲೇಟ್ ಆಗಿದ್ರು, ಅವಳು ಆ ಚಿತ್ರದಲ್ಲಿ ಇರ್ತಾ ಇರಲಿಲ್ಲ. ಸೊ ಆವಾಗ ನಾನು ಅಲ್ಲಿ ನನಗೆ ಸಂಬಂಧಪಟ್ಟವರು ಅನಿಲ್ ಅಂಬಾನಿ ಅವರ ಪ್ರೈವೇಟ್ ಸೆಕ್ರೆಟರಿ ಅವ್ರು ನನಗೆ ತುಂಬ ಪರಿಚಯ ಇದ್ದಾರೆ. ಸೊ ಅವ್ರಿಗೆ ಹೇಳ್ಬಿಟ್ಟು ಅವ್ರ ಜೊತೆ ಇವಳು ಅಲ್ಲಿ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಅದನ್ನ ಇಮಿಡಿಯೇಟ್ ಒಂದೇ ದಿನದಲ್ಲಿ ರೆಡಿ ಮಾಡಿ, ವೀಸಾ ರೆಡಿ ಮಾಡಿ, ಇಮಿಡಿಯೇಟ್ ನೆಕ್ಸ್ಟ್ ಡೇ ಶೂಟ್ಗೆ ಹೋಗಿ ಅವಳು ಹಾಡು ಮುಗಿಸ್ಕೊಂಬಂದ್ಲು. ಆ ಹಾಡು ಅವಳ ಕರಿಯರಲ್ಲಿ ಒಂದು ಇಂಪಾರ್ಟೆಂಟ್ ಸಾಂಗ್ ಆಯಿತು. ಆ ಚಿತ್ರಕ್ಕೆ ಅದು ಅಡ್ವಾಂಟೇಜ್ ಆಯಿತು. ಓಕೆ, ಇಷ್ಟೊಂದು ಹೆಲ್ಪ್ ಮಾಡ್ತಿದ್ದೀರಾ. ಸೊ ನಿಮ್ಮ ಫ್ಯಾಮಿಲಿ ಏನು ಹೇಳ್ತಾ ಇತ್ತು ಅವಾಗ? ಅಂದರೆ ನಿಮ್ಮ ಫ್ಯಾಮಿಲಿ ಜೊತೆ ಪೂಜಾ ಫ್ಯಾಮಿಲಿ ಸಂಬಂಧ? ನಾನು ಯಾವುದೇ ವಿಷಯ ನನ್ನ ಫ್ಯಾಮಿಲಿಯಿಂದ ಮುಚ್ಚಿಡ್ತಾ ಇರಲಿಲ್ಲ, ಎಲ್ಲ ಹೇಳ್ತಾ ಇದ್ದೆ. ಸೊ ನನ್ನ ವೈಫ್ ನನ್ನ ಎಲ್ಲ ಏನೇನು ಹೆಲ್ಪ್ ಮಾಡ್ತಿದ್ದೆ ಎಲ್ಲ ಗೊತ್ತು ಅವಳಿಗೆ. ಸೊ ಅವಳಿಗೂ ಅದಕ್ಕೆ ಈಗ ಬೇಜಾರಾಗಿರೋದು, ಇಷ್ಟೆಲ್ಲ ಅವಳು ಹೆಲ್ಪ್ ತೊಗೊಂಡು ಈ ರೀತಿ ಮಾಡ್ತಾ ಇದ್ದಾಳಲ್ಲ ಅಂತ ತುಂಬ ಅವಳಿಗೂ ಬೇಜಾರಾಗಿದೆ. ಸೊ ಅವ್ರ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಹೇಗಿತ್ತು? ಪೂಜಾ ಫ್ಯಾಮಿಲಿಗೆ ಹಾಗೆ ನಿಮ್ಮ ಫ್ಯಾಮಿಲಿ ಅಟ್ಯಾಚ್ಮೆಂಟ್ಸ್ ಹೇಗೆ? ಚೆನ್ನಾಗಿತ್ತು. ಅವ್ರ ತಾಯಿ ನಾಯಿ ವಾಕಿಂಗ್ ಅಂದರೆ ನಮ್ಮ ಮನೆಗೆ ಬರೋರು, ಕರ್ಕೊಂಬರೋರು. ಆಮೇಲೆ ಇವಳು ಅಷ್ಟೇ ಫ್ರೀ ಇದ್ದಾಗೆಲ್ಲ ಬರೋಳು. ಬಟ್ ಒಂದು ವಿಷಯ ಇಷ್ಟಪಡ್ತಿರ್ಲಿಲ್ಲ ನನ್ನ ವೈಫ್ ಅಂದರೆ, ಅವಳು ಈ ಪೂಜಾ ಬರ್ತಾನೆ ಗ್ಲಾಸಲ್ಲಿ ರಾತ್ರಿ ಏನಾರು ಬಂದರೆ ಊಟಕ್ಕೆ ಅಥವಾ ಏನಾರು ಗ್ಲಾಸಲ್ಲಿ ಡ್ರಿಂಕ್ ಸಮೇತ ಬಂದ್ಬಿಡೋಳು. ತುಂಬ ಕುಡಿತಾಳೆ, ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸಿಗರೇಟ್ಸ್ ಅದಾಗಲಿ, ಕುಡಿಯೋದಾಗಲಿ, ಈ ಥರ ತುಂಬ. ಆಮೇಲೆ ಎಲ್ಲೂ ನಾನು ನಾನ್ ವೆಜ್ ತಿನ್ನಲ್ಲ, ನಾನು ವೆಜಿಟೇರಿಯನ್ ಅಂತ ತುಂಬ ಹೇಳ್ಕೊತಾಳೆ. ಅವಳು ಬಂದು ಫಸ್ಟ್ ತಿನ್ನೋದೇ ಚಿಕನ್. ಸೊ ಇದೆಲ್ಲ ಅವಳದು ಇನ್ನೊಂದು ಮುಖಗಳು, ಇದು ಯಾರಿಗೂ ಗೊತ್ತಿಲ್ಲ. ಸೊ ಅವಳು ಯಾವಾಗ ಈಗ ನನ್ನ ಬಗ್ಗೆ ಕೆಟ್ಟದ್ದು ಹೇಳ್ತಾ ಬರ್ತಾ ಇದ್ದಾಳೆ, ನಾನು ಅವಳು ಏನು ಅಂತ ನಾನು ತೋರಿಸ್ತೀನಿ. ವಿ ಶಿಲ್ ನಾಟ್ ಟಾಕ್ ಅಬೌಟ್ ಇಟ್, ಯಾಕೆಂದ್ರೆ ಅವ್ರವ್ರ ಅಭ್ಯಾಸಗಳು ಅವ್ರವ್ರಿಗೆ ಇರುತ್ತೆ. ಅದನ್ನ ನಾವು ಯಾರು ಕ್ವೆಶ್ಚನ್ ಮಾಡೋಕ್ಕೂ ಆಗಲ್ಲ, ಅದು ಅವಳು ಪರ್ಸನಲ್, ನನಗೂ ಏನೂ ಇದಿಲ್ಲ. ಸೊ ಒಬ್ರದ್ದು ತಿನ್ನೋದು, ಒಬ್ರು ಕುಡಿಯೋದು, ಅವರ ಇಷ್ಟಗಳನ್ನ ಅವ್ರನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಬಟ್ ಹೇಳ್ತಿದ್ರಿ ಇಷ್ಟೊಂದು ಹೆಲ್ಪ್ ಮಾಡ್ತಿದ್ರಿ, ಇಷ್ಟೊಂದು ಕ್ಲೋಸ್ ಆಗಿದ್ದು, ಆಲ್ಮೋಸ್ಟ್ 5 ವರ್ಷ ಕ್ಲೋಸ್ ಆಗಿದ್ರಿ, ಚೆನ್ನಾಗಿ ಕೆಲಸ ಮಾಡ್ತಿದ್ರಿ ಜೊತೆಗೇನೆ. ಬಟ್ ಯಾಕೆ ಅಷ್ಟೊಂದು ವೈಮನಸ್ಯಕ್ಕೆ ಏನು ಕಾರಣ? ಅಂದರೆ ಈಗ ಕಿರಣ್ ಹೂ ಈಸ್ ಹಿ ಅಂತ ಕೇಳೋ ಮಟ್ಟಿಗೆ ಪೂಜಾ ಬಂದಿದ್ದಾರೆ ಅಂದರೆ ವೈ? ಅದೇ ಹೇಳಿದೆ, ಈ ಕಾರ್ದೊಂದು ಇನ್ಸಿಡೆಂಟ್ ಆಯಿತು. ಮತ್ತು ಇತ್ತೀಚೆಗೆ ಇಸ್ ಇಟ್ ಅ ರೀಸನ್? ಅಂದರೆ ಒಂದು ಸಣ್ಣ ಕಾರ್ ವಿಷಯ ಇಲ್ಲ, ಅಲ್ಲಿಂದ ದೊಡ್ಡ ವಿಷಯ ಅಲ್ಲ ಆಯ್ತು. ಬಟ್ ಇನ್ನೂ ತುಂಬ ವಿಷಯಗಳು ನಡೀತಾ ಬಂತು. ಎರಡನೇ ವಿಷಯ ಅಂದರೆ ನಮ್ಮ ರಮೇಶ್ ಡಮ್ಲಾ ಅವರ ಪಾರ್ಟಿ. ರಮೇಶ್ ಡಮ್ಲಾ ಅವರು ಇತ್ತೀಚೆಗೆ ಹೋದ ವರ್ಷ ಹೋಲಿ ಒಂದು ಪಾರ್ಟಿ ಅರೇಂಜ್ ಮಾಡಿದ್ರು. ಸೊ ಆ ಪಾರ್ಟಿಲಿ ಇವಳು ಕಂಠಪೂರ್ತಿ ಕುಡಿದು ಅಲ್ಲಿ ಇನ್ನೊಬ್ಬ ನಾಯಕ ನಟನ ಜೊತೆ ಇವಳು ತುಂಬ ಅಶ್ಲೀಲವಾಗಿದ್ದಿದ್ದು ಒಂದು ಚಿತ್ರೀಕರಣನ ಒಬ್ಬರು ಮಾಡಿದ್ದಾರೆ. ಸೊ ಅವತ್ತು ಮಾಡಿದ್ದು ಇದನ್ನ ಚಾನೆಲ್ಗೆ ಹೋಗ್ತಾ ಇತ್ತು. ಅದು ನಿಮ್ಮ ಚಾನಲ್ಗೆ ಬರೋ ಇದರಲ್ಲಿರುವಾಗ ನಾನು ಅದನ್ನ ತಡೆದ್ಬಿಟ್ಟು ಅವಳಿಗೂ ಬೈದೆ, ಯಾಕಮ್ಮ ಹೀಗೆಲ್ಲ ಮಾಡ್ತಿದ್ಯಾ, ಇಷ್ಟೆಲ್ಲ ರದ್ದಂತ ಆಗ್ತಾಯಿದೆ, ಇದೆಲ್ಲ ಬಂದರೆ ಏನು, ನಮ್ಮ ಫ್ಯಾಮಿಲಿಗೂ ಈ ಥರ ಎಲ್ಲ ಬಂದಮೇಲೆ ನಿನಗೂ ಎಂಟ್ರಿ ಇರಲ್ಲ, ಹಿಂಗೆಲ್ಲ ಯಾಕೆ ಮಾಡ್ತೀನಿ ಅಂದಿದ್ದಕ್ಕೆ ನಿನಗೇನು, ಏನಾರು ಮಾಡ್ಕೊತೀನಿ, ನಾನು ಯಾರ ಜೊತೆ ಯಾರು ಇಟ್ಕೊತೀನಿ, ಹಂಗೆ ನಾನು ಒಳ್ಳೆ ಸ್ನೇಹಿತನಾಗ ಹೇಳ್ತಿದ್ದೀನಮ್ಮ, ನನಗೇನಿಲ್ಲ, ನೀನು ಏನು ಬೇಕಾದ್ರೆ ಮಾಡ್ಕೊ, ಏನಿದ್ರು ಒಳಗಡೆ ಮಾಡ್ಕೊಮ್ಮ. ಈ ಥರ ಈಗ ಮಾಂಸ ತಿಂತೀವಿ ಅಂತ ಮೈ ಮೇಲೆಲ್ಲ ಮುಳೆ ಹಾಕೊಂಡು ಓಡಾಡೋಕ್ಕಾಗತ್ತಾ, ಆ ಥರ ಆಯಿತು. ಸೊ ಅಲ್ಲಿಂದ ಮತ್ತೆ ಯಾವ ಚಾನಲ್ಗಾರು ಹಾಕ್ಸಿ ಹೋಗಲಿ ಬಿಡು, ನಿನಗೇನೋ ಆಯ್ತು, ಅಲ್ಲಿಂದ ಮತ್ತೆ ಹೇಳೋದು. ಸೊ ಅಲ್ಲಿಂದ ನಾನು ಮತ್ತೆ ಇದೇ ಥರ ತುಂಬ ಇನ್ಸಿಡೆಂಟ್ಸ್ ಆದಾಗ ನಾನು ಬಿಟ್ಬಿಟ್ಟೆ. ಅಂದರೆ ಯಾವ ಥರ ಇನ್ಸಿಡೆಂಟ್ಸ್? ಇವೆರಡು ಆಯಿತು, ಓಕೆ. ಸೊ ನೆಕ್ಸ್ಟ್ ಅದು ಇನ್ನೂ ಬಿಗಡಾಯಿಸೋದಕ್ಕೆ ಏನು ಕಾರಣ ಆಯಿತು? ಇನ್ನೂ ಬಿಗಡಾಯಿಸೋಕ್ಕೆ ಸ್ವಲ್ಪ ಪರ್ಸನಲ್ ರಿಲೇಷನ್ಸ್, ಅಂದರೆ ಪರ್ಸನಲ್ ವಿಷಯಗಳು ಹೇಳಬಾರ್ದು ಕಾರಣಗಳಿವೆ. ಸೊ ಇವಾಗ ಏನು ಯಾವ ಇದಕ್ಕೆ ಬಂದಿದ್ದೀರಾ ಈಗ? ಅದೇ ಈಗ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾಳೆ, ತುಂಬ ಅಸಹ್ಯ ಮಾಡಿಬಿಟ್ಟಿದ್ದಾಳೆ ಇದನ್ನ. ಮಾನಸಿಕವಾಗಿಯೂ ಅವಳು ಅಷ್ಟು ಸರಿ ಇಲ್ಲ. ಅಂದರೆ ಯಾವ ಥರ ಸರಿ ಇಲ್ಲ? ಈಗ ಇತ್ತೀಚೆಗೆ ನೀವೇ ಸುವರ್ಣದಲ್ಲಿ ಹಾಕಿದ್ರಿ, 2 ದಿನ ಅಡ್ಮಿಟ್ ಆಗಿದ್ಲು ಸಾಗರಲ್ಲಿ ಅಂತ. ಸೊ ಆಗ ಅವರು ಇಲ್ಲಿ ಅವರು ಅವಳನ್ನ ಟ್ರೈ ಮಾಡೋಕ್ಕೆ ಸಿಕ್ಕಿದಾಗ ಅವಳು ಸಿಕ್ಕಲಿಲ್ಲ. ಸೊ ನನಗೆ ಟ್ರೈ ಮಾಡೋದಕ್ಕೆ ಹೇಳಿದ್ರು. ಸೊ ನಾನು ಅದನ್ನ ತಲೆನೋವು ಅಂತ ಹೇಳಿದೆ, ಬಟ್ ಅದು ತಲೆನೋವಲ್ಲ, ಬೇರೆನೇ ವಿಷಯ. ಸೊ ಅದು ಅಲ್ಲಿ ಹೋದರೆ ನಿಮಗೆ ಡೀಟೇಲ್ಸ್ ಸಿಗ್ಬೋದು. ಬಟ್ ಒಂದಂತೂ ಕಿರಣ್ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ನೀವು ಸ್ಟಾರ್ಟ್ ಮಾಡಿ ಅಲ್ಲಿಗೆ ನಿಲ್ಲಿಸ್ಬಿಡ್ತಿದ್ದೀರಾ.
ಬಟ್ ಪೂಜಾ ಗಾಂಧಿ ಏನು ಹೇಳ್ತಿದ್ದಾರೆ, ಸ್ಟಾರ್ಟ್ ಮಾಡಿದಾರಲ್ಲ ಮುಂದಕ್ಕೆ ಹೋಗಿ, ನೀವು ಏನು ಹೇಳಬೇಕು ಅಂತಿದ್ರೆ ಹೇಳಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ. ಇವಾಗ ನೀವು ಪ್ರತಿ ಸಲ ಹೇಳಿದಾಗಲೂ ಎಲ್ಲ ವಿಷಯದಲ್ಲೂ ಸ್ಟಾರ್ಟ್ ಮಾಡಿ ಅಲ್ಲಿಗೆ ನಿಲ್ಲಿಸ್ತಾ ಇದ್ದೀರಾ. ಸೊ ಇವಾಗ ಪೂಜಾ ಗಾಂಧಿ ಅದನ್ನೇ ಕೇಳ್ತಿದ್ದಾರೆ, ನೀವು ಏನಾದರೂ ಹೇಳೋದಿದ್ರೆ ಹೇಳಿ ಕಂಪ್ಲೀಟ್ ಆಗಿ ಅಂತ. ಸೊ ನೀವು ಇವಾಗಲೂ ಅದನ್ನೇ ಮಾಡ್ತಿದ್ದೀರಾ. ಇದು ಪೂಜಾ ಮಾತಾಡೋದಕ್ಕೂ ಸರಿಯಾಗೇ ಇದೆ. ಅಂದರೆ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಸುಮ್ಮನೆ ಮಾತಾಡೋದು, ಸುಮ್ಮನೆ ಕಿರಿಕ್ ಮಾಡೋದು ಕೆಲಸ ಕಿರಣ್ಗೆ ಅಂತ ಹೇಳ್ತಿದ್ದಾರೆ. ಕಿರಿಕ್ಕಿಂತ ನಾನು ಅಡ್ವೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅವಳು ಕೇಳಲಿಲ್ಲ. ಯಾಕೆ ಅಂದ್ರೆ ಒಬ್ರು ಅವ್ರ ದಾರಿಲೇ ಹೋಗ್ತಿದ್ದಾರೆ ಅಂದ್ರೆ ಯಾಕೆ ನನ್ನನ್ನು ತಡಿತಾ ಇದ್ದೀರಾ ಅಂತ ಕೇಳ್ತಿದಾರಲ್ಲ. ಒಳ್ಳೆ ದಾರಿ ಅಲ್ಲ ಅಂತ ಹೇಳೋದಷ್ಟೇ, ಆಗಲಿ ಅಂದರೆ ಬಿಟ್ಬಿಡೋದು, ಹಂಗೆ ಮಾಡಿದ್ದೀನಿ. ಬಟ್ ಇವಾಗ ಇವಳು ಏನು ಮಾಡಿದ್ಲು, ನಾನು ಹಿಂಗೆಲ್ಲ ಹೇಳ್ತಾ ಇರ್ಬೇಕಾದ್ರೆ ನನ್ನ ಬಗ್ಗೆನೇ ಕೆಟ್ಟದಾಗ ಯಾವಾಗ ಹೇಳೋಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಫೋನಲ್ಲಿ ಬೈದೆ ಅಂದರೆ ಮೆಸೇಜ್ ಮಾಡಿ ಬೈದೆ. ಅದು ಬಿಟ್ಟರೆ ಇವಳಿಗೆ ಮತ್ತೆ ಸುಳ್ಳು ಹೇಳ್ತಾ ಇದ್ದಾಳೆ, ಕಾಲ್ ಮಾಡಿ ಥ್ರೆಟ್ ಮಾಡಿದ್ದಾರೆ ಅಂತ. ಸೊ ನನ್ನ ಫೋನಿಂದ ಅವಳ ಫೋನ್ಗೂ ಯಾವುದೇ ಥ್ರೆಟ್ಸು ಹೋಗಿಲ್ಲ, ಯಾವುದೇ ಕಾಲ್ಸು ಹೋಗಿಲ್ಲ. ಇದು ಖಂಡಿತ ಸುಳ್ಳು, ನನ್ನ ಮೇಲೆ ಹಾಕಿರೋ ಸುಳ್ಳು ಆರೋಪ ಇದು. ಸೊ ಅವರಿಂದ ನಿಮಗೆ ಥ್ರೆಟ್ ಕಾಲ್ಸ್ ಬಂದಿದೆಯಾ? ಅವರಿಂದ ಬಂದಿದೆ. ಅವ್ರ ತಂದೆ ಶನಿವಾರ ರಾತ್ರಿ, ನಾನು ಶನಿವಾರ 9:30 ಆ ಸಮಯದಲ್ಲಿ ಮೆಸೇಜ್ ಕಳಿಸಿದ್ದು. 10:10 ಹಂಗೆ ಅವ್ರ ತಂದೆ ಫೋನ್ ಮಾಡಿಬಿಟ್ಟು ನನಗೆ, ನನ್ನ ಮಗಳಿಗೆ ಯಾಕೆ ಈ ಥರ ಮೆಸೇಜ್ ಕಳಿಸಿದ್ಯಾ, ಅದ್ರಲ್ಲಿ ಕೆಲವು ವಿಷಯಗಳಿತ್ತು, ಕೆಲವು ಮೆಸೇಜ್ ಅವಳು ತೋರಿಸಿಲ್ಲ, ಅವಳು ಪರ್ಸ್ನಲ್ ಇದನ್ನು ಬರೀ 1-2 ತೋರಿಸಿದ್ದಾಳೆ ಅವಳು ಇದಕ್ಕೆ. ಸೊ ಅದರಲ್ಲಿ ಈ ಥರ ಹಿಂಗೆ ಈ ನಾಯಕರ ನಟರ ಹೆಸರು ಯಾಕೆ ಬಂದಿದೆ, ಅದ್ಯಾಕೆ ಬಂದಿದೆ, ನೀನು ಅವಳ ವಿಷಯಗಳೆಲ್ಲ ತೆಗಿಬೇಡ, ಅವಳಿಗೆ ಈಗ ತುಂಬ ಹೈ ಕಾಂಟ್ಯಾಕ್ಟ್ಸ್ ಇದೆ, ಅದೆಲ್ಲ ಇದೆ. ಸೊ ಅದನ್ನ ಯಾವುದು ನೀನು ಮಾತಾಡಬಾರ್ದು, ಅವಳು ನೀನು ಬಿಟ್ಬಿಡು ಅಂತ ನಾನಂದೆ. ಅಯ್ಯೋ ನನಗೆ ಅವಳಿಗೆ ಯಾವುದೂ ಇದಿಲ್ಲ, ಬಟ್ ಅವಳು ನನ್ನ ವಿಷಯ ಯಾಕೆ ಹಿಂಗೆ ಹೇಳ್ತಾ ಇದ್ದಲ್ಲ, ನಾನು ಅಷ್ಟೇ ಕೇಳ್ತಾ ಇದ್ದೀನಿ ಅಂತ ಆ ಥರ ಹೇಳಿದೆ. ಇಷ್ಟಾಗಿ ಅವತ್ತು ಹಾಯ್ ಬೆಂಗಳೂರವರು ಸಂಡೇ ನೈಟು ಬಂದು ನಂದು ಒಂದು ಇಂಟ್ರ್ಯೂ ತೊಗೊಂಡ್ರು ಈ ಜಗಳದ ಬಗ್ಗೆ. ಎಲ್ಲ ಸ್ವಲ್ಪ ಸ್ನೇಹಿತರು ನಮ್ಮ ಸರ್ಕಲಲ್ಲಿ ಜಗಳ ಆಗಿದ್ದು ಗೊತ್ತಾಯ್ತು, ಅದು ಹೇಗೋ ಮೀಡಿಯಾಗೆ ರೀಚ್ ಆಗಿದೆ. ಇದು ಗೊತ್ತಾಗ್ಬಿಟ್ಟು, ಇದು ಅವಳಿಗೆ ಗೊತ್ತಾಗ್ಬಿಟ್ಟು ಮತ್ತೆ ಸೋಮವಾರ ಬೆಳಗ್ಗೆ 4-5 ಜನರು ಹುಡುಗರನ್ನ ನಮ್ಮ ಮನೆ ಹತ್ರ ಕಳಿಸ್ಬಿಟ್ಟು ಅಲ್ಲಿಗೆ ನನಗೆ ಬೆದರಿಕೆ ಹಾಕಿದ್ರು. ಏನಂತ ಬೆದರಿಕೆ ಹಾಕಿದ್ರು? ಈ ಥರ ಅವಳದು ಯಾವುದೇ ವಿಷಯ ನೀನು ಯಾವುದೇ ಮೀಡಿಯಾಕ್ಕೂ ಮಾತಾಡಬಾರ್ದು, ಯಾವುದೇ ಪ್ರೆಸ್ಗೂ ಮಾತಾಡಬಾರ್ದು, ಹಂಗೆ ಇಲ್ಲಾಂದರೆ ಸರಿ ಇರಲ್ಲ ಅಂದ್ಬಿಟ್ಟು ಹೆದರ್ಸ್ಬಿಟ್ಟು ಹೋಗಿದ್ದಾರೆ. ಸೊ ಇದಾದಮೇಲೆ ನಾನು ಇಮಿಡಿಯೇಟ್ ಫಸ್ಟ್ ಬಂದಿದ್ದು ನಿಮ್ಮ ಚಾನಲ್ಗೆ. ಸೊ ಹೇಳ್ತಾ ನಾನು ತುಂಬ ಕ್ಲೋಸ್ ಫ್ರೆಂಡ್ಗೊಬ್ರಿಗೆ ಹೇಳ್ಕೊಂಡು ಬಂದೆ, ಈಗ ಸುವರ್ಣಗೆ ಹೋಗ್ಬಿಟ್ಟು ಆಮೇಲೆ ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ. ಇಲ್ಲಿ ನಾನು ಮುಗಿಸ್ಕೊಂಡು ಕಮಿಷನರ್ ಆಫೀಸ್ ಎದುರುಗಡೆ ಹೋಗೋಷ್ಟರಲ್ಲಿ ಅವಳು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೇನೆ ವೀಕ್ಷಕರೇ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನಡೆಯುತ್ತೆ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್.